ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಶ್ಲೋಕದ ಅರ್ಥ ಇಷ್ಟರೇ. ಎಲ್ಲರೂ ಸುಖವಾಗಿರಲಿ, ಎಲ್ಲರೂ ಆರೋಗ್ಯವಂತವರಾಗಿರಲಿ, ಎಲ್ಲರೂ ಒಳಿತನ್ನು ಕಾಣಲಿ, ಯಾರಿಗೂ ದುಃಖದ ಅನುಭವವಾಗದಿರಲಿ ಮತ್ತು ಎಲ್ಲೆಡೆಯೂ ಶಾಂತಿ ನೆಲೆಸಲಿ. ಈ ಶ್ಲೋಕವನ್ನು ನೆನೆಸುತ್ತಾ ಇವತ್ತಿನ ಶಾಲಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ಷಡಸ್ಥಳ ಬ್ರಹ್ಮ ಸಿದ್ಧರೇಣುಕ ಶಿವಾಚಾರ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿ ಶ್ರೀ ವೇದಮೂರ್ತಿ ಶಿವರುದ್ರಯ್ಯ ಹಿರೇಮಠ್ ಗುರುಗಳಿಗೂ ಕೂಡ ನಮಸ್ಕರಿಸುತ್ತಾ, ಈ ಶಾಲೆಯ ಅಧ್ಯಕ್ಷರೇ, ಅತಿಥಿಗಳೇ, ಪ್ರಾಂಶುಪಾಲರೇ, ಪಾಲಕರೇ, ಈ ಸಮಾಗಮಕ್ಕೆ ಆಗಮಿಸಿದಂಥ ಎಲ್ಲ ಆಹ್ವಾನಿತರೇ ಮತ್ತು ಈ ಊರಿನ ಗುರು ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಒಂದು ಮಕ್ಕಳು, ಇವತ್ತು ನಾ ಇಲ್ಲಿ ನಿಂದಿರಬೇಕು ಅಂತಂದ್ರೆ ನಂದು ಒಂದು ಸಣ್ಣದ ಹಳೆಗೆ ಒಂದು ಬೆಳೆದು ಬಂದಂಥ ಒಂದು ಸಣ್ಣ ಜರ್ನಿ ಇರ್ತಿದ್ರಿ. ನಾನು ಎಂಥ ಸ್ಕೂಲ್ ಐತಲ್ಲ, ಇದ ಸ್ಕೂಲ್ ಒಳಗೆ ಅಲ್ಲಿ ಕುಂತಂತವ ಎಲ್ಲೋ ಒಬ್ಬ ಮೂಲೆ ಒಳಗೆ ಕುಂತಂಥ ವಿದ್ಯಾರ್ಥಿ. ಇವತ್ತು ನಾ ಇಲ್ಲಿ ಬಂದು ಮುಖ್ಯ ಅತಿಥಿಯಾಗಿ ಬಂದೇನೆ. ಇದು ನನ್ನ ಜೀವನದ ಮೊದಲೇ ಹಂತ. ಯಾಕಂತಂದ್ರೆ ಅವಾಗ ನಮ್ಮ ಸ್ಕೂಲ್ನಾಗ ಏನು ಅವಕಾಶಗಳು ನಮಗೆ ಸಿಕ್ಕಿಲ್ಲಲ್ಲ, ಅದನ್ನು ಈ ಪ್ರತಿಯೊಂದು ವಿದ್ಯಾರ್ಥಿಗಳು ಈ ಸ್ಕೂಲ್ನಲ್ಲಿ ಪಡ್ಕೊಳ್ತಾರೆ. ಅವಾಗ ನಮಗೇನು ಸಿಗಲಾದ ಅವಕಾಶ ಇಲ್ಲನೂ ನಾವು ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ಬಂದಿವಿ. ಆದ್ರೆ ಈ ನಮ್ಮ ವಿನಾಯಕ ಸ್ಕೂಲ್ದವರು ಪ್ರತಿಯೊಂದು ಮಕ್ಕಳನ್ನು ಬೆಳೆಸುವಲ್ಲಿ ಯಾವುದೋ ಒಂದು ಕುಂದುಕೊರತೆಯಿಂದ ಈ ಸಭೆ ಅಷ್ಟೇ ಅಲ್ಲದ, ಇದು ಸಭೆ ಇವತ್ತು ನಡೆದಿದ್ದಷ್ಟೇ ರೀ, ಬಟ್ ಇದರ ಹಿಂದೆ ಇವ್ರದ್ದು ಒಂದು ವರ್ಷದ ಶ್ರಮ ಇರ್ತೈತಿ. ಒಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ರೀ, ನಮ್ಮ ಮನೆಯೊಳಗೆ ಒಂದು ಫಂಕ್ಷನ್ ಮಾಡ್ತೀವಿ ನಾವು, ಆಲ್ಮೋಸ್ಟ್ ಒಂದು 10 ವರ್ಷಕ್ಕೆ ಅದನ್ನು ನಾವು ಒಂದು 10 ವರ್ಷ ನೆನೆಸ್ತೀವಿ. ಹಂಗೆ ಈ ಸ್ಕೂಲ್ ಒಳಗೆ ಒಂದು ಫಂಕ್ಷನ್ ಮಾಡ್ಬೇಕಂತಂದ್ರೆ, ಒಂದು ಸಮಾರಂಭ ಮಾಡ್ಬೇಕಂತಂದ್ರೆ ಈ ಶಾಲೆಯ ಅಧ್ಯಕ್ಷರಾಗಲಿ, ಈ ಶಾಲೆಯ ಮುಖ್ಯಸ್ಥರಾಗಲಿ ಮತ್ತು ನಮ್ಮ ಸಭಾ ಸಮಿತಿ ಆದಂಥ ನಮ್ಮ ಶಾಂತಗೌಡರಾಗಲಿ ಆಲ್ಮೋಸ್ಟ್ ಒಂದು ತಿಂಗಳಿಂದ ಅದರ ತಯಾರಿ ನಡೆಸಿರ್ತಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಪಾಲಕರಿಗೆ ವಿನಂತಿ. ಯಾಕೆ ಈ ಮಾತು ಹೇಳತ್ತೇನಪ್ಪ ಅಂತಂದ್ರೆ, ಈ ಶಾಲೆ ನಡಿಬೇಕಂತಂದ್ರೆ ಈ ಶಾಲೆ ಗುರುಗಳಿಂದ ಅಷ್ಟೇ ಸಾಧ್ಯ ಇಲ್ಲ. ಈ ಶಾಲೆ ನಡಿಬೇಕಂತಂದ್ರೆ ಈ ಊರಿನಲ್ಲಿ ಇರುವಂಥ ಪ್ರತಿಯೊಬ್ಬರೂ ಕರ್ತವ್ಯ. ಯಾಕಂತಂದ್ರೆ ಈ ಶಾಲೆ ಅನ್ನೋದು ನಮ್ಮ ಮನೆ ಕೆಲಸ ಅಲ್ರಿ, ಇದು ನಮ್ಮ ಊರಿನ ಕೆಲಸ ಅಲ್ಲ. ಯಾಕಂದ್ರೆ ಇದು ನಮ್ಮ ಮಕ್ಕಳ ಭವಿಷ್ಯದ ಕೆಲಸ, ಇದು ದೇವರ ಕೆಲಸ. ಅದಕ್ಕೆ ಈ ಸಮಾರಂಭವನ್ನು ನಡೆಸ್ಕೊಂಡು ಹೊಂಟೀವಿ. ಇದ್ರ ಮುಂದೆ ನಾವು ಮುಂದೆ ಶಾಲೆಯನ್ನು ಮತ್ತೆ ಹೆಂಗೆ ಬೆಳೆಸಬೇಕು, ನಮ್ಮ ಮಕ್ಕಳನ್ನು ಯಶಸ್ವಿಯಾಗಿ ಮಾಡಬೇಕಂತಂದ್ರೆ ನಮ್ಮ ಪಾತ್ರ ಏನು, ಅದ್ರ ಬಗ್ಗೆ ನಾವು ಸ್ವಲ್ಪ ಇವತ್ತು ಚಿಂತನೆ ಮಾಡಬೇಕಾಗ್ತದೆ. ಈ ಎಜುಕೇಷನನ್ನು ನಾವು 3 ಹಂತದೊಳಗೆ ಡಿವೈಡ್ ಮಾಡತ್ತಾರೆ. ಒಂದು ಈ ಮನೆ ಎಜುಕೇಷನ್ ಅಂದ್ರೆ ಹೋಮ್ ಎಜುಕೇಷನ್, ಇನ್ನೊಂದು ಸ್ಕೂಲ್ ಎಜುಕೇಷನ್ ಅಂದ ಶಾಲೆ ಎಜುಕೇಷನ್ ಅಂದ್ರೆ ಶಾಲೆಯದವರ ಕರ್ತವ್ಯ ಏನು, ಇನ್ನೊಂದು ಸೋಷಿಯಲ್ ಮತ್ತು ಮಾರಲ್ ಎಜುಕೇಷನ್. ಈ 3 ಹಂತ ಒಳಗೆ ಮಕ್ಕಳು ಏನಾಗ್ತಾವ ಅಂತಂದ್ರೆ ಬೆಳೆದು ಬರ್ತಾವೆ. ಯಾಕಂತಂದ್ರೆ ಇವತ್ತೊಂದು ಮಗು ಒಂದು ತಾಯಿ ಹೊಟ್ಟೆಯೊಳಗೆ ಹುಟ್ಟಿತ್ತಂದ್ರೆ ಅದು ಎಜುಕೇಷನ್ ಅಲ್ಲಿಂದ ಸ್ಟಾರ್ಟ್ ಆಗೋಂಗಿಲ್ಲ. ದ ಎಜುಕೇಷನ್ ಸ್ಟಾರ್ಟ್ ಫ್ರಮ್ ದ ವೂಮ್ ಆಫ್ ದ ಮದರ್. ಅಂದ್ರೆ ಎಜುಕೇಷನ್ ಅನ್ನೋದು ಈ ತಾಯಿ ಗರ್ಭದಿಂದ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳ್ತಾರೆ. ಇದಕ್ಕೆ ನಿದರ್ಶನ ಏನಪ್ಪಾ ಅಂತಂದ್ರೆ ನಮ್ಮ ಮಹಾಭಾರತ ಒಳಗೆ ನಮ್ಮ ಅರ್ಜುನ ತಾಯಿ ಹೊಟ್ಟೆಯೊಳಗೆ ಇದ್ದಾಗ ಆ ಕೃಷ್ಣನ ಮಾತುಗಳನ್ನ ಕೇಳಿದ್ದು ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಹಂಗ ಈ ಸ್ಟೋರಿಯನ್ನ ಕಂಟಿನ್ಯೂ ಮಾಡ್ತೇನ್ರಿ. ಅದಕ್ಕಿಂತ ಇದಕ್ಕೊಂದು ಸಣ್ಣ ಒಂದು ಸ್ಟೋರಿ ಹೇಳ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ಒಂದು ಊರಾಗ 2 ಸಿಂಹದ ಮರಿ ಇದ್ವು ಅಂತ. ಒಂದು ಆ ಸಿಂಹದ ಮರಿ ಒಳಗೆ ಒಂದು ಅಲ್ಲೇ ಕಾಡಿನ ಮಾಡಿತ್ತಂತ. ಇನ್ನೊಂದು ಸಿಂಹದ ಮರಿಯನ್ನು ಏನು ಮಾಡಿದ್ರು ಅಂತಂದ್ರೆ ಹಿಡ್ಕೊಂಬಂದ ಕೇಜ್ ಒಳಗೆ ಆ ಸರ್ಕಸ್ ಕಂಪನಿ ಒಳಗೆ ಬಿಡ್ತಾರೆ. ಆ ಸರ್ಕಸ್ ಕಂಪನಿ ಒಳಗೆ ಬೆಳೆದಂಥ ಸಿಂಹ ಹೆಂಗಿರ್ತೈತೆ ಗೊತ್ತೈತಿ.
ಕುಂದ್ರಂದ್ರೆ ಕುಂದ್ರದು, ಎಳ್ಳಂದ್ರೆ ಎಳ್ಳೋದು, ಊಟ ಹಾಕಿದಾಗ ಕುಂದ್ರದು, ಅದ್ರ ಕೆಲಸ ಅಷ್ಟ. ಇನ್ನೊಂದು ಸಿಂಹ ಕಾಡಿನಾಗ ಇರ್ತೈತಿ. ಕಾಡಿನಾಗ ಇರೋಂಥ ಸಿಂಹ ಅದು ಹೆಂಗೆ ಬೆಳೆದಿರ್ತೈತಿ ಎಲ್ಲರಿಗೂ ಗೊತ್ತಿರ್ತೈತಿ. ಅದು ಹಂಗ ತಿನ್ನಂಗಿಲ್ಲ, ಬೇಟೆ ಆಡಿ ತಿಂತೈತಿ. ಆದ್ರೆ ಮುಂದೆ ಹಿಂಗ ನಡೆದಂತ ದಿನದೊಳಗ ಮುಂದೆ 2 ಸಿಂಹನ ಮರಿ ಏನಾದ್ರು ಅಂತಂದ್ರೆ ದೊಡ್ಡ ಅದು. ಅವಾಗೇನಾಯ್ತು ಅಂತಂದ್ರ ಅಕಸ್ಮಾತ್ ಆಗಿ ಆ ಕಾಡಿನ ಸಿಂಹ ಸರ್ಕಸ್ಗೆ ಬಂತಂತ ಸರ್ಕಸ್ನ ಸಿಂಹ ಕಾಡಿಗೆ ಹೋಗ್ತಾನೆ. ಅವಾಗೇನ ಎಲ್ಲ ಉಲ್ಟಾ ಪಲ್ಟಾ ಐತ್ರಿ. ಸರ್ಕಸ್ದ ಸಿಂಹ ಕಾಡಿಗೊಳಗೆ ಹೋದ್ರ ಅದಕ್ಕೆ ಮರ್ಯಾದೆ ಇಲ್ಲ. ಯಾಕಂತಂದ್ರೆ ಅದಕ್ಕೆ ತನ್ನ ಗುಣಗಳನ್ನೆಲ್ಲ ಮರೆತು ಬಿಟ್ಟಿರ್ತಾನೆ. ಯಾಕಂದ್ರೆ ಬೇಟೆ ಆಡೋದ ಗೊತ್ತಿಲ್ಲ ಅದಕ್ಕೆ. ಇನ್ನೊಂದು, ಆ ಕಾಡಿನ ಸಿಂಹ ತನ್ನ ಪಂಜರದಗಡಂತ ಏನಾಗಿತ್ತು ಅಂತಂದ್ರೆ ಅದು ಮನುಷ್ಯಗೆ ಹಚ್ಚಿಕೊಂಡು ಅದು ಊಟನ ಬಿಟ್ಟಿರ್ತಂತೆ. ಅದಕ್ಕಂದ್ರೆ ಅದಕ್ಕೆ ಬೇಟೆ ಆಡಿ ಇರುವಂತ ರೂಢಿ. ಇದನ್ನ ನಾ ಯಾಕೆ ಹೇಳೋದಪ್ಪ ಅಂತಂದ್ರೆ ನಮ್ಮ ಮಕ್ಕಳನ್ನ ನಾವು ಬೆಳೆಸುವಂತ ರೀತಿ ಬಹಳ ಇಂಪಾರ್ಟೆಂಟ್. ನಾವು ಅವ್ರನ್ನ ಪುರ ದಿನ ಬಿಟ್ಟು ಅವ್ರನ್ನೇನೋ ಕೇಳಿದ್ರು ಇರಬಾರ್ದು. ಅವ್ರನ್ನ ಬಹಳ ರೆಸ್ಟ್ರಿಕ್ಷನ್ ಹಾಕಿ ಕುಂದ್ರಾಗ ಕುಂದ್ರು, ಎರಡಂದ್ರು ಮಾಡಬಾರ್ದು. ಎಸ್ಪೆಷಲಿ ನಮ್ಮ ಮಕ್ಕಳೇನಿರ್ತಾವಲ್ಲ ಇವ ಮನೆಯೊಳಗೆ ಜಾಸ್ತಿ ಇರ್ತಾವೆ. ಯಾಕಂದ್ರೆ ಒಂದು ದಿವಸ ಒಳಗೆ 24 ತಾಸು ಐತೆ ಅಂತಂದ್ರೆ ಅದ್ರೊಳಗೆ ಬರೀ ಸ್ಕೂಲ್ ಒಳಗೆ ಇರುವಂಥದ್ದು 8 ತಾಸು ಅಷ್ಟ. ಉಳಿದಿದ್ದು ನಮ್ದು 16 ತಾಸು ಏನಿರ್ತಾವಂತಾರೆ ಮಕ್ಕಳು ಮನೆಯೊಳಗೆ ಇರ್ತಾವ, ಬಿಟ್ಟರೆ ಸೊಸೈಟಿ ಒಳಗೆ ಇರ್ತಾವ. ನಾ ಈ ಎಜುಕೇಶನ್ ಅನ್ನ 3 ಹಂತದೊಳಗೆ ಡಿವೈಡ್ ಮಾಡೋದನ್ನ ಹೇಳಿದ್ದೀನಿ. ಫಸ್ಟ್ ಎಜುಕೇಶನ್ ಏನಪ್ಪಾ ಅಂತಂದ್ರೆ ಮನೆ ಎಜುಕೇಶನ್. ನಾವು ಅನ್ಬೋದು ಸ್ಕೂಲಿಗೆ ನಾವು ರೊಕ್ಕ ಕೊಡ್ತೀವಿ, ಎಷ್ಟು ಕೊಟ್ಟಿರ್ತೀವಿ, ನಮ್ಮ ಮಕ್ಕಳನ್ನ ಬೆಳೆಸ್ಕೊಟ್ಟಂತಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂತಂದ್ರೆ ಮನೆ ಪದ್ಧತಿ ಮತ್ತು ಕಲ್ಚರನ್ನ ಅದನ್ನು ಕಲಿಸ್ಬೇಕಾಗಿದ್ದು ಆ ತಂದೆ ತಾಯಿ ಕರ್ತವ್ಯ ಇರುತ್ತೆ. ಯಾಕಂತಂದ್ರೆ ನಾವು ಹುಟ್ಟಿದಾಗಿಂದ ಈ ಕನ್ನಡ ಭಾಷೆ ಮತ್ತು ನಮ್ಮ ಮಾತೃಭಾಷೆ ಕಲಿಬೇಕಂತಂದ್ರೆ ಯಾವಾಗೂ ನಾವು ಗ್ರಾಮರ್ ಹೇಳಂಗಿಲ್ಲ. ಅದು ಇನ್ನೊಬ್ಬರನ್ನ ನೋಡಿ ಕಲಿತೈತಿ, ನಾವು ಮಾತಾಡೋ ಶೈಲಿಯನ್ನ ಕಲಿತೈತಿ. ಅದಕ್ಕಾಗಿ ನಾವು ಮನೆಯೊಳಗಿನ ತಂದೆ ತಾಯಿ ಇರ್ತೀವಲ್ಲ, ನಾವು ಮಾತಾಡೋ ಮಾತು, ನಾವು ಮಾಡುವಂಥ ವ್ಯವಹಾರ ಮತ್ತು ನಾವು ಕೊಡುವಂಥ ಗೌರವ ಯಾರಿಗಪ್ಪ ಅಂತಂದ್ರೆ ನಮ್ಮ ಹಿರಿಯರಿಗೆ. ಯಾಕಂದ್ರೆ ನಮ್ಮ ಮಕ್ಕಳ ಕಡೆ ನಾವು ಗೌರವವನ್ನು ಎಕ್ಸ್ಪೆಕ್ಟ್ ಮಾಡ್ತೀವಿ. ನನ್ನ ಮಗು ನನ್ನ ಗೌರವ ಕೊಡ್ಬೇಕು, ನಮ್ಮ ಅಪ್ಪ ಮತ್ತು ನಮ್ಮ ಮಗುವನ್ನೆಲ್ಲ ಆಡ್ಬೇಕಂತಂದ್ರೆ ನಾವೆಲ್ಲರಿಗೂ ಆಸೆ ಇರ್ತೈತಿ. ಬಟ್ ಆ ಮಗು ಏನು ಕೊಡ್ತಿರ್ತೈತಿ ಅಂದ್ರೆ ನಮ್ಮ ತಂದೆ ತಾಯಿಗೆ ನಾವೇಟ ಗೌರವ ಕೊಡ್ತಿರ್ತೀವಿ, ನಮ್ಮ ಹಿರಿಯರಿಗೆ ನಾವೇಟ ಗೌರವ ಕೊಡ್ತಿರ್ತೀವಿ ಅನ್ನೋದ ಅದು ಕೇಳಿ ಕಲಿಯೋಕ್ಕಿಂತ ಜಾಸ್ತಿ ಅದನ್ನು ನೋಡಿ ಕಲಿತೀವಿ. ಅದಕ್ಕಾಗಿ ನಮ್ಮ ಮಕ್ಕಳ ಮನಸ್ಸಿನಲ್ಲಿ ನಾವೇನು ಮೂಡಿಸ್ಬೇಕಂತಂದ್ರ ಇವರು ನಮ್ಮ ಹಿರಿಯರ, ಇವರು ನಮ್ಮ ಅಣ್ಣ ತಮ್ಮರ, ಇವರು ನಮ್ಮ ಮನೆ ಬಾಜುದವರ, ಇದು ನಮ್ಮ ಊರ, ಇದು ನಮ್ಮ ಸಾಲಿ. ಈ ಸಾಲಿ ಒಳಗೆ ಒಂದು ಗಿಡ ಮುರಿತಂದ್ರೂ ಅದು ನಮ್ಮ ಮನೆದ ಅನ್ಕೊಂಡು ನಾವು ಮಕ್ಕಳಲ್ಲಿ ಆ ಭಾವನೆಯನ್ನು ಬೆಳೆಸಿದ್ವು ಅಂತಂದ್ರೆ ಆ ಮಗು ಆ ದೇಶ ಕಟ್ಟೋ ಕೆಲಸ ಮಾಡುವಲ್ಲಿ ಡೌಟ ಇದೆ. ಇನ್ನೊಂದು ಹೇಳ್ತೇನ್ರಿ, ಪ್ರತಿಯೊಬ್ಬ ಮನುಷ್ಯ ಒಂದೊಂದು ಜವಾಬ್ದಾರಿ ಕೊಟ್ಟಾನೆ ದೇವರಿಗೆ. ಇವತ್ತು ನನ್ನ ಜವಾಬ್ದಾರಿ ಏನಪ್ಪಾ ಅಂತಂದ್ರೆ ನಾನು ಒಂದು ಶಾಲೆ ಅಧ್ಯಕ್ಷ. ನಾನು ಒಂದು 3 ರಿಂದ 4 ವರ್ಷ ಹಿಂದೆ ಒಂದು ಸ್ಕೂಲನ್ನು ಸ್ಟಾರ್ಟ್ ಮಾಡಿ ಈ ನಮ್ಮ ವಿನಾಯಕ ಸ್ಕೂಲ್ದವರು 120 ರಿಂದ 450 ಸ್ಟೂಡೆಂಟ್ಸ್ ತನಕ ಇವತ್ತು ಅವರು ಸ್ಟ್ರೆಂತ್ ತಗೊಂಡ್ಬಂದಾರ. ನಮ್ದು ಸ್ಕೂಲ್ ಹಿಸ್ಟ್ರಿ ನಾವು ಬರೀ 3 ವರ್ಷ ಒಳಗೆ 450 ಮಕ್ಕಳನ್ನು ಮಾಡಿದ್ವಿ. ನಾನು ಅದನ್ನು ಜಾಸ್ತಿ ಹೇಳತ್ತಿಲ್ಲ, ಯಾಕಂತಂದ್ರೆ ಅದು ನಮಗೆ ಕೊಟ್ಟಂತ ಜವಾಬ್ದಾರಿ, ಅದನ್ನು ನಾವು ನಿಯಂತ್ರಣ ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಕ್ಕಳು ಶಾಣೆ ಆಗಲಿಲ್ಲ, ಇವತ್ತು ಪ್ರೋಗ್ರಾಮ್ದಾಗ ಡ್ಯಾನ್ಸ್ ಮಾಡಲಿಲ್ಲ, ಇವತ್ತು ಪ್ರಶಸ್ತಿ ತಗೊಳ್ಳಿಲ್ಲ ಅಂತಂದ್ರೆ ಆ ಸ್ಕೂಲ್ದವ್ರು ಅಷ್ಟೇ ಕಾರಣ ಆಗಿಲ್ಲ. ಯಾಕಂತಂದ್ರೆ ಆ ಮಗುವನ್ನ ಮನೆಯೊಳಗೆ ತಯಾರು ಮಾಡಬೇಕಾಗಿದ್ದು ನಮ್ಮ ಕರ್ತವ್ಯ. ನಾವು ಹೇಳಿದ್ರಿ ನಿಮಗೆ ಫಸ್ಟ್ ಹಿಡಿದ ನಾವು 12th ಸ್ಟ್ಯಾಂಡರ್ಡ್ ತನಕ ಎಂದೂ ಸ್ಟೇಜ್ ಮೇಲೆ ಮೈಕ್ ಮಾತಾಡಿಲ್ಲ. ಬಟ್ ಸ್ಕೂಲ್ ಒಳಗೆ ನಾವು ಎಂದೂ ಮುಂದುವರೆದಿಲ್ಲ. ಅವಾಗಿರುವಂಥ ನಾಲೆಜನ್ನ ನಮ್ಮ ಅವಕಾಶ ತಕ್ಕಂಗ, ಅಂದ್ರೆ ನಮ್ಮ ಕೆಪಾಸಿಟಿಗೆ ತಕ್ಕಂಗ, ಅಂದ್ರೆ ನಮ್ಮ ಒಳ್ಳೆತನಕ್ಕೆ ತಕ್ಕಂಗ ದೇವ್ರು ನಮಗೊಂದೊಂದು ಜವಾಬ್ದಾರಿ ಕೊಟ್ಕೊಂತ ಬರ್ತಾನೆ. ಆ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ಬೇಕು. ಇದು ಮನೆ ಎಜುಕೇಶನ್. ಮನೆ ಎಜುಕೇಶನ್ ಒಳಗೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆ ವಿದ್ಯಾರ್ಥಿಯನ್ನ ಒಂದು ದಿವಸ ಸ್ಕೂಲ್ ತಪ್ಪಿಸ್ಬಾರ್ದು. ಮತ್ತು ಅವ ಒಂದು ವಿದ್ಯಾರ್ಥಿ ಇರ್ತಾನಲ್ಲ, ಅವನು ಹೋಮ್ವರ್ಕ್ ಎಂದೂ ಮಿಸ್ ಮಾಡಬಾರ್ದು. ಒಂದು ದಿನ ಹೋಮ್ವರ್ಕ್ ಅವ ಮಿಸ್ ಮಾಡಿದ, ಒಂದು ಕ್ಲಾಸ್ ಅವ ಮಿಸ್ ಮಾಡಿದ, ಒಂದು ದಿನ ಸಾಲಿ ಮಿಸ್ ಮಾಡಿದ ಅಂತಂದ್ರೆ ಒಂದು 1% ಡೌನ್ ಆಗಬೇಕು. ಅದಕ್ಕಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ಬೇಕಂತಂದ್ರೆ ಈ ಸ್ಕೂಲ್ದವರು ಮತ್ತು ಟೀಚರ್ಸ್ ಅಷ್ಟೇ ಕರ್ತವ್ಯ ಇರಂಗಿಲ್ಲ, ಅದ್ರ ಜೊತೆ ನಮ್ಮ ತಂದೆ ತಾಯಿದಂತ ನಮ್ಮದು ಒಂದು ಕರ್ತವ್ಯ ಇರ್ತೈತಿ. ಆ ಮಗುವನ್ನ ಕರೆಕ್ಟ್ ಶಾಲೆಗೆ ಕಳಿಸೋದು, ಮತ್ತು ಮನೆಯೊಳಗೆ ಹೋಮ್ವರ್ಕ್ ಮಾಡಿಸೋದು, ಮತ್ತು ಮನೆಯೊಳಗೆ ಟಿವಿ ಮತ್ತು ಮೊಬೈಲನ್ನು ಸ್ವಲ್ಪ ಕಮ್ಮಿ ಕೊಡೋದು. ಜಲ್ದಿ ಎಬ್ಬಿಸ್ಬೇಕ, ದೇವ್ರ ಪೂಜೆ ಮಾಡಕ್ಕೆ ಹಚ್ಬೇಕು, ಕರೆಕ್ಟ್ ಒಳ್ಳೆ ಮಾತುಗಳನ್ನ ಅವ್ರಿಗೆ ಹೇಳ್ತಿರ್ಬೇಕಾ. ಆಮೇಲೆ ಅವ್ರದ್ದು ನಮ್ಮ ಮನೆ ಕೆಲಸವನ್ನ ಮಾಡ್ಕೊಂತ ಇರಬೇಕು.
ನಮ್ಮ ಮಕ್ಕಳ ಎಷ್ಟು ಕೆಲಸಕ್ಕೆ ಬಿಸಿ ಇರ್ತಾರಲ್ಲ ಅವ್ರು ಅಷ್ಟು ಸ್ಟ್ರಾಂಗ್ ಆಗ್ತಾರೆ. ನಮ್ಮ ಮಕ್ಕಳಲ್ಲಿ ಇದೇ ಥರ ನೋಡತ್ತೇವೆ ನಾವು. ಬರೀ ನಮಗೆ ಒಬ್ಬೊಬ್ಬ ಮಗ ಎರಡು ಮಕ್ಕಳು ಅದಾವ, ನಾವೇನು ಮಾಡ್ತೀವಿ ಅಂದರೆ ನನ್ನ ಮಗ ಏನು ಮಾಡೋದು ಬೇಡ, ಕುಂತ ತಿಂಡಿ ನಾನು ದುಡಿತೀನಿ ಅಂತ. ಅದರಿಂದ ಅವನೇ ಆಗ್ತಾರಂದ್ರೆ ಮಗ ಅಥವಾ ಮಗಳು ಇರ್ತಾರಲ್ಲ, ಅಕ್ಕಿ ವೀಕ್ ಆಗ್ತಾರೆ ಹೊರತಾಗಿ ಅಕ್ಕಿ ಸ್ಟ್ರಾಂಗ್ ಆಗಕ್ಕೆ ಸಾಧ್ಯನೇ ಇದೆ. ಅದಕ್ಕಾಗಿ ನಮ್ಮ ಮಕ್ಕಳನ್ನ ಮನೆ ಕೆಲಸ ಹಿಡ್ಕೊಂಡು, ಸ್ಕೂಲ್ ಹೋಮ್ವರ್ಕ್ ಹಿಡ್ಕೊಂಡು, ತಂದೆ ತಾಯಿಗೆ ಕೊಡುವಂಥ ಗೌರವ ಹಿಡ್ಕೊಂಡು, ಹಿರಿಯರು ಮತ್ತು ನಮ್ಮ ಮನೆ ಮತ್ತು ನಮ್ಮ ಊರು ಮತ್ತು ನಮ್ಮ ಸ್ಕೂಲ್ ಅನ್ನುವಂಥ ಒಳ್ಳೆಯ ಭಾವನೆಗಳನ್ನು ನಮ್ಮ ಮಕ್ಕಳನ್ನ ತುಂಬುವಂಥ ಕರ್ತವ್ಯ ಯಾವುದಪ್ಪ ಅಂತಂದ್ರೆ ನಮ್ಮ ಮನೆಯವರು. ಇನ್ನು ಎರಡನೇ ವಿಷಯಕ್ಕೆ ಬರ್ತೀನಿ ರೀ, ಸ್ಕೂಲ್ ಎಜುಕೇಷನ್. ಸ್ಕೂಲ್ ಎಜುಕೇಷನ್ ನಾನು ನೋಡೋಕ್ಕಾಗಲಿ ಈ ಸಿಟಿ ಒಳಗೆ ಸ್ಕೂಲ್ಸ್ ಇರ್ತಾವ, ಅಲ್ಲಿಂತ ಒಳ್ಳೆಯ ವಾತಾವರಣ ಕಮ್ಮಿ. ಯಾಕಂದ್ರೆ ನಮ್ಮ ಈ ಪೊಲ್ಯೂಷನ್ ಕಂಟ್ರೋಲ್ ಸಾಹೇಬರು ನೋಡಿರ್ತಾರ, ಸಣ್ಣ ಸ್ಕೂಲ ಅಲ್ಲಿ ಸಿಕ್ಕಾಪಟ್ಟೆ ಧೂಳ ಮತ್ತು ಅಲ್ಲಿ ವಾಹನಗಳ ಸಂಚಾರ ಮತ್ತು ಅಲ್ಲಿ ಸಿಟಿ ವಾತಾವರಣದಾಗ ಇಷ್ಟ ಒಳ್ಳೆಯ ವಾತಾವರಣ ಸಿಗಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವಿನಾಯಕ ನಮ್ದು ಪಬ್ಲಿಕ್ ಸ್ಕೂಲ್ ಐತಲ್ಲ, ಇಲ್ಲಿರುವಂಥ ಮಕ್ಕಳೆಲ್ಲ ಪುಣ್ಯವಂತರು ಮತ್ತು ಭಾಗ್ಯವಂತರು. ಯಾಕಂತಂದ್ರೆ ಈ ಒಳ್ಳೆ ವಾತಾವರಣ ಒಳಗ ಮತ್ತು ಚಲೋ ಇನ್ಫ್ರಾಸ್ಟ್ರಕ್ಚರ್ ಒಳಗ ಈ ಮಕ್ಕಳನ್ನ ಶಾಲೆ ಕಲಿತಾವಲ್ಲ, ಈಗಿನ ನಾಳೆ ಡೆಫಿನೆಟ್ಲಿ ದೇರ್ ಇಸ್ ನೋ ಡೌಟ್ ದೇ ವಿಲ್ ಗೆಟ್ ಅ ಸಕ್ಸಸ್ ಇನ್ ದ ಲೈಫ್. ಇನ್ನೊಂದು ನಮ್ಮ ಈ ಟೀಚರ್ಸ್ ಇದಾರಲ್ರಿ ಮತ್ತು ಶಿಕ್ಷಕರು ನಮ್ದು ಏನು ಜವಾಬ್ದಾರಿಪ್ಪ ಅಂತಂದ್ರೆ, ಈ ನಮ್ಮ ಮಗು ಐತಲ್ಲ ಅದು ಬೇರೆದವ್ರ ಮಗು ಅಲ್ಲ, ಅದು ನಮ್ಮ ಮಗು. ಇಲ್ಲಿರುವಂಥ ಸ್ಕೂಲ್ ಒಳಗಿರುವಂಥ ಪ್ರತಿಯೊಂದು ಮಗು ಅದು ನಮ್ಮ ಮಗು ಅಂತ ನಾವು ಕಲಿಸ್ಬೇಕು. ಯಾಕಪ್ಪ ಅಂತಂದ್ರೆ ಪ್ರತಿಯೊಂದು ತಂದೆ ತಾಯಿ ಏನು ಆಸೆ ಇರ್ತಿತ್ತಂದ್ರೆ ನನ್ನ ಮಗ ದೊಡ್ಡ ಆಫೀಸರ್ ಆಗಬೇಕು, ಸಿಕ್ಕಾಪಟ್ಟೆ ದುಡ್ಡು ಇರಬೇಕು, ಅವ ಸಿಕ್ಕಾಪಟ್ಟೆ ನಾಲೆಜ್ ಇರಬೇಕು, ನನ್ನ ಕೈ ಒಳಗೆ ಪವರ್ ಇರಬೇಕು ಮತ್ತು ಪೊಸಿಷನ್ ಇರಬೇಕಂತ ಪ್ರತಿಯೊಂದು ತಂದೆ ತಾಯಿ ಆಶೀರ್ವಾದ. ನಾವು ಶಿಕ್ಷಕರಾಗಿ ಇಲ್ಲಿ ಬರುವಂಥ ಪ್ರತಿಯೊಂದು ಮಕ್ಕಳನ್ನು ನಮ್ಮ ಮಕ್ಕಳು ಅನ್ಕೊಂಡು ನಾವು ಅವ್ರನ್ನ ಬೆಳೆಸಿದ್ವಿ ಅಂತಂದ್ರೆ ಆ ದೇವರು ನಮ್ಮ ಮಕ್ಕಳನ್ನ ಬೆಳೆಸ್ತಾನೆ ಅಂತ ಅದ್ರೊಳಗೆ ಡೌಟ್ ಇದೆ. ಅದೇ ಒಂದು ಮೋಟ ಇಟ್ಟುಕೊಂಡು ಇವತ್ತಿನ ತನಕ ಎಲ್ಲ ಶಿಕ್ಷಕರು ಕೆಲಸ ನೋಡಿ ಇಲ್ಲಿಂದ ಆ ಸಣ್ಣ ಮೂಮೆಂಟ್ ಒಳಗೆ ಒಂದು ಸಣ್ಣ ಫೋಟೋ ಮಕ್ಕಳು ಹಿಡ್ಕೊಂಡು ಆ ಪ್ರಸಂಗ ಹೆಸರು ಬರೆದು ಹಿಡ್ಕೊಂಡು ಆ ಮಕ್ಕಳನ್ನ ಈಗ ಎತ್ಕೊಂಡ್ಬಂದು ಹಿಡ್ಕೊಂಡು ಕೆಳಗೆ ಬಿಡು ತನ್ಕೊಂಡು ಅವ್ರದ್ದು ಜವಾಬ್ದಾರಿಯನ್ನು ಅವ್ರು ಮಾಡತ್ತಾರೆ. ಅದಕ್ಕೆ ನಮ್ಮ ಮಕ್ಕಳು ಏನಾದರೂ ನೆಕ್ಸ್ಟ್ ಲೆವೆಲಿಗೆ ಹೋಗ್ಬೇಕಂತಂದ್ರೆ ಈ ಸಂಸ್ಥಾದ ಸಣ್ಣ ರೆಗ್ಯುಲೇಷನ್ಸ್ ಇರ್ತಾವೆ ಮತ್ತು ರೂಲ್ಸ್ ಇರ್ತಾವೆ. ಏನಪ್ಪ ರೆಗ್ಯುಲೇಷನ್ಸ್ ಅಂತಂದ್ರೆ, ಸ್ವಲ್ಪ ಜಲ್ದಿ ಕರ್ಕೊಂಡ್ಬರಿ ಕ್ಲಾಸಿಗೆ, ಸ್ಕೂಲ್ ಬಿಡಿಸ್ಬೇಡ್ರಿ, ಸ್ವಲ್ಪ ಗಾಡಿ ದೂರ ಹಚ್ಚ್ರಿ, ಸ್ವಲ್ಪ ನಮಗೆ ಕಲ್ಸಕ್ಕೆ ಅವಕಾಶ ಮಾಡಿಕೊಡ್ರಿ, ಮತ್ತು ಫೀಸ್ ಸ್ವಲ್ಪ ಇನ್ ಟೈಮ್ನಾಗ ಕೊಡ್ರಿ. ಇವು ಯಾಕೆ ಹೇಳ್ತಿರ್ತಾರೆ ಅಂತಂದ್ರೆ, ನಾವು ನಮ್ಮ ಮನೆಯೊಳಗೆ ಬರೀ ನಮ್ಮ ಮಗುವಿನ ಒಂದೇ ಥಿಂಕ್ ಮಾಡ್ತಿರ್ತೀವಿ, ಬಟ್ ಸ್ಕೂಲ್ನವ್ರು ಏನು ಮಾಡ್ತಿರ್ತಾರಂದ್ರೆ ಈ 450 ಮಕ್ಕಳು ನಮ್ಮ ಮಕ್ಕಳ ಇವತ್ತು ಚಲೋ ಎಜುಕೇಶನ್ ಕೊಡಬೇಕು, ಚಲೋ ಫೆಸಿಲಿಟಿ ಕೊಡಬೇಕು, ಮತ್ತು ಇವ್ರಿಗೆ ಏನೇ ಹೆಚ್ಚು ಕಮ್ಮಿ ಆದರೆ ಅದು ನಮ್ಮ ಜವಾಬ್ದಾರಿ ಅಂದ್ಕೊಂಡು ಅವರು ತಲೆ ಮೇಲೆ ಜವಾಬ್ದಾರಿಯನ್ನು ತಗೊಂಡು ಈ ನಿಮ್ಮ ಮಕ್ಕಳ ಭವಿಷ್ಯವನ್ನು ತಾವು ರೂಪಿಸುವ ಸಲುವಾಗಿ ಹಲವೆಡೆರು ಮತ್ತು ಶ್ರಮ ವಹಿಸ್ತಾರೆ. ಇನ್ನು ಬರ್ತೇನೆ ನೆಕ್ಸ್ಟ್ ಸೋಷಿಯಲ್ ಎಜುಕೇಶನ್. ಸೋಷಿಯಲ್ ಎಜುಕೇಶನ್ ಏನಪ್ಪ ಅಂತಂದ್ರೆ, saving the nature, worshipping mother and motherland and nature always. ಈ ಸೊಸೈಟಿ ಒಂದು ರೆಸ್ಪಾನ್ಸಿಬಿಲಿಟಿ ಏನಪ್ಪಾ ಅಂತಂದ್ರೆ, ನಮ್ಮ ಮಕ್ಕಳು ಏನಾದರೂ ನದಿ ತಪ್ಪತ್ತಿದ್ರೆ ಅದು ನಮ್ಮ ಮಗು ಅಲ್ಲ, ಬೇರೆದರ ಮಗುನು ಅಕಸ್ಮಾತ್ ಏನಾದರೂ ನದಿ ತಪ್ಪತ್ತಿತ್ತಂದ್ರೆ ಅದನ್ನ ಸರಿದಾರಿಗೆ ತರುವಂಥದ್ದು ನಮ್ಮೆಲ್ಲರೂ ಕರ್ತವ್ಯ. ಈ ಬುಕ್ ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮ್ಮ ಸಾಂದರ್ಭಿಕವಾಗಿ ಈ ಸಾಮಾಜಿಕ ಜ್ಞಾನವು ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ಒಂದು ಸಣ್ಣ ದುಡ್ಡು ಹೇಳಿ ನಾನು ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಒಂದು ಸಲ ಐನ್ಸ್ಟೈನ್ ಅವರು ಏನಾಗಿತ್ತು ಅಂತಂದ್ರೆ ಫಂಕ್ಷನ್ ಹೋಗತ್ತಿದ್ರು. ಈ ಅತಿಥಿಗಳಿಗೆ ಒಂದು ಬರೋ ಜಡ ಕೆಲಸ ಏನಂತಂದ್ರೆ, ಒಂದು ಫಂಕ್ಷನಿಗೆ ಹೋಗ್ಬೇಕಂತಂದ್ರೆ ನಮ್ಮ ಎಲ್ಲ ಕೆಲಸ ಬಿಟ್ಟು ಬರ್ಬೇಕು. ಒಂದು ಅಲ್ಲಿ ಬರ್ಬೇಕಂತಂದ್ರೆ ತಯಾರಿ ಬರಬೇಕು ಮತ್ತು ನಾವು ಅವರಿಗೆ ಮಾತಾಡಿ ನಮ್ಮ ಕೆಲಸ ಕೊಟ್ಟಿರ್ತಾರೋ ಮುಟ್ಟಿಸಿ 4 ಒಳ್ಳೆ ಮಾತು ಹೇಳಿ ನಾವು ಹೋಗೋ ಕೆಲಸ ನಮ್ದಿರ್ಬೇಕು. ಹಂಗ ಐನ್ಸ್ಟೈನ್ ಅವರು ಒಂದು ಫಂಕ್ಷನ್ಗೆ ಹೋಗುವಾಗ ಅವರು ಕುಂತು ಗೆಸ್ಟ್ ಆಗಿ ದಾಸ ಆಗಿತ್ತು. ಅವಾಗ ಏನು ಮಾಡಿದ್ರು ಅಂತಂತ ಐನ್ಸ್ಟೈನ್ ಅವರು, ಇವತ್ತೊಂದು ನಾ ಏನು ಮಾಡಿದ್ರಪ್ಪ ಅಂದ್ರೆ, ನನ್ನ ಡ್ರೈವರ್ ನೀ ನನ್ನ ಜಾಗದಾಗ ಕೊಂಡ್ರು, ನಾ ನಿನ್ನ ಜಾಗದಾಗ ಕೊಂದಿರ್ತಾನು, ಇವತ್ತು ನಿನ್ನ ಅತಿಥಿ ನನ್ನ ಡ್ರೈವರ್. ಅವಾಗ ಏನಾಯ್ತು ಅಂತಂದ್ರೆ, ಡ್ರೈವರ್ ಬಂದ ಸ್ಟೇಜ್ ಮೇಲೆ ಕುಂತ ಎಲ್ಲರಿಗೂ ಇವರ ಐನ್ಸ್ಟೈನ್ ಅಂತಂದು ಭ್ರಮೆ ಆಗಿತ್ತು, ನೋಡ್ಬಿಟ್ಟಿದ್ರು. ಅವಾಗ ಏನಾಯ್ತಪ್ಪ ಅಂತಂದ್ರೆ, ಮತ್ತು ಭಾಳ ನಾಲೆಜಬಲ್ ಪರ್ಸನ್ ಜನ ಏನು ಮಾಡಿದ್ರು ಅಂತಂದ್ರೆ ಸೈನ್ಸ್ ಬಗ್ಗೆ ಒಂದು 2-3 ಕ್ವಶನ್ ಕೇಳಿಬಿಟ್ರೆ ಡ್ರೈವರ್.
ಡ್ರೈವರ್ ಬಹಳ ಕೂಲ್ ಮತ್ತು ಶಾಂತವಾಗಿದ್ದ. ಯಾಕಂದ್ರೆ ಸಂಘದೋಷ, ನಾವು ಯಾರ ಜೊತೆ ಇರ್ತೀವಲ್ಲ ಅವ್ರನ್ನ ನಾವು ಆಗ್ತೇವೆ. ಕ್ವಶನ್ ಕೇಳಿದ ಕೂಡಲೇ ಆ ಡ್ರೈವರ್ ಹೇಳಿದಂತ ಒಂದ ಮಾತು ಏನಂತಂದ್ರೆ, ಇದೇನ್ರಿ ಸಿಂಪಲ್ ಕ್ವಶನ್, ಇದನ್ನ ನಾ ಹೇಳಬೇಕಾಗಿಲ್ಲ, ನಮ್ಮ ಡ್ರೈವರ್ ಹೇಳ್ತಾರೆ. ಅಂದ್ರೆ ಈ ಸಾಂದರ್ಭಿಕವಾಗಿ ಹೇಳಿದಷ್ಟ. ಯಾಕಂದ್ರೆ ಈ ಜೀವನವನ್ನ ಸಾಗಿಸ್ಬೇಕಂತಂದ್ರೆ, ನಾವು ಜೀವನದಾಗ ಸಕ್ಸಸ್ ಕಾಣ್ಬೇಕಂತಂದ್ರೆ, ನಾವು ಈ ಜಗತ್ತಿಗೆ ಏನಾದರೂ ಒಳ್ಳೆಯದನ್ನ ಮಾಡ್ಬೇಕಂತಂದ್ರೆ ಬುಕ್ ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಮಗೆ ಸಾಮಾಜಿಕ ಜ್ಞಾನ ಎಲ್ಲಿ ಯಾವಾಗ ಹೆಂಗಿರಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್. ಇಲ್ಲಿಯ ತನಕ ಅತಿ ತಾಳ್ಮೆಯಿಂದ ನನ್ನ ತೊದಲು ನುಡಿಗಳನ್ನು ಕೇಳಿಸಿಕೊಂಡಂತ ಈ ಸಮಾರಂಭದ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ನೀಡುತ್ತೇನೆ. ಥ್ಯಾಂಕ್ ಯು.